ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಆತ್ಮೀಯರೇ, ಇಲ್ಲೊಂದಿಷ್ಟು ಯತ್ನಾಳ ಬಸವನಗೌಡ ಪಾಟೀಲ್ ಯತ್ನಾಳ ಮಾತುಗಳು ಕೇಳಲು ಸರ್, ಪ್ರಮುಖವಾಗಿ ಸದನದಲ್ಲಿ ನಿಮ್ಮ ಒಗ್ಗಟ್ಟಿನ ಹೋರಾಟ ನಡೆಯುತ್ತೆ ಸರ್, ಯಾಕಂದ್ರೆ ಜ್ವಲಂತ ಸಮಸ್ಯೆಗಳಿದಾವೆ. ಈಗ ನೋಡ್ಲಕತ್ತಿರಲ್ಲ, ಇವತ್ತೇನಾರೆ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. KPSC ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSCಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು KPSC ಮೆಂಬರ್ಸ್ ಅದಾರ, ಚೇರ್ಮನ್ ಇದ್ದಾರೆ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದಾರೆ. ಅಂದರೆ ಇಟ್ಟು 18 ಮಂದಿ ಏನು ಕತ್ತಿ ಕಾಯ್ಲಾಕತ್ತಾರ, ಕನ್ನಡ ಬರಲಿಲ್ಲ ಅಂತ ಹೇಳಿದ್ರಲ್ಲ. ಏನು ಅನ್ನಿಸ್ತಾ ನಿಮಗೆ? ಬದಲಾಗಿದ್ದಾರ, ತಮ್ಮ ವಿರೋಧ ನಿಲ್ಲಿಸಿದಾರ, KPSC ಬದಲಾಗಿ ಮತ್ತೊಂದರ ಬದಲಾಗಿ ಏನೋ ಮಾತಾಡ್ತಾ ಇದ್ದಾರೆ. ಮಾತಾಡಿ ಅಡ್ಡಿಲ್ಲ. ಅದರಲ್ಲೂ KS ಬದಲಾಗಿ ಹೆಣ್ಮಕ್ಳು ಕೊಟ್ಟು KS ಮಾಡಿಸ್ತಾರಂತ ಅನ್ನುವಂಥವು ಇನ್ನೂ ಅನೇಕನೇನು ಮಾತಾಡಿದ್ದಾರೆ. ಅನುಭವ ನೋಡಿದ್ದು ತಮ್ಮ ಮಾತು ಹೇಳಿದ್ದಾರೆ, ಭಾಳ ಸಂತೋಷ. ಒಬ್ಬ ನಾಯಕರು ಇರಬೇಕಂತ ಧ್ವನಿ ಅವರಲ್ಲದೇ ಇಲ್ಲಂತಲ್ಲ. ಆದರೆ ನಾನು ಕೇಳೋ ಪ್ರಶ್ನೆ ಒಂದಿದ್ದು, ಕಾಂಪ್ರಮೈಸ್ ಆದ್ರ ವಿಜಯೇಂದ್ರ ಅವ್ರ ಜೊತೆಗೆ ಅಲ್ಲ, ಇನ್ನೂ ಅವ್ರು ಮಾಡಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರ ಹತ್ರಲ್ಲ ಅಧ್ಯಕ್ಷರದಾರಲ್ಲ, ಅವ್ರಿಗೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಥರದ್ದು. ಹಂಗೆ ಮುಂದುವರಿತಾರೆ ಅನ್ಬೋದಲ್ಲ. ಇರಲಿ, ಏನೂ ಇರಲಿ, ಒಳಗೇನು ನಡೀಲಿ. ಆದರೆ ನಮ್ಮ ಯತ್ನಾಳರು ಸ್ವಲ್ಪ ಮೃದು ಆಗಿದಾರ, ಮೃದು ಧೋರಣೆ ಆಗಿದ್ದಾರೆ. ಇದರಿಂದ ಅನಿಸ್ತದೆ ನಿಮಗೆ? ಅನಿಸ್ತದೆ ಅಂತ ತಿಳ್ಕೊಂಡಿದ್ದಾರೆ. ಏನೂ ಇರಲಿ, ಬಸವನಗೌಡ ಪಾಟೀಲ್ ಯತ್ನಾಳರು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಬಾಯಿ ಬೆಳಕಿತನದಿಂದ ಆಗಿರ್ಬೋದು, ಅತಿ ಒಂದು ದೊಡ್ಡ ಧ್ವನಿಯಿಂದ ಆಗಿರ್ಬೋದು, ಅಥವಾ ಬಿಜಾಪುರ ಧ್ವನಿ ನೆಲಗಟ್ಟಿನ ಮಾತಾಡಿದ್ದರಾಗಿರ್ಬೋದು, ಎಲ್ಲರೂ ಆಕರ್ಷಣೀಯ. ಕೆಲವೊಂದು ಪತ್ರಕರ್ತರು ಒಂದು ಪಾಪ ಫೋನ್ ತಿಳ್ಕೊಂಡಿದ್ದಾರೆ. ನಾವು ಅವ್ರು ಏನೇನು ಮಾತಾಡ ಸರ್, ಅವರು ಅದಕ್ಕೆ ಏನೇನು ಕೊಡ್ತಾರೆ ಉತ್ತರ. ಅದಿರಲಿ, ಅದು ಅವ್ರ ವ್ಯಕ್ತಿತ್ವ. ಈ ಪತ್ರಕರ್ತರು ಭಾಳ ಬುದ್ಧಿವಂತರಿರ್ತಾರೆ. ಇವರು ತಮಗೆ ಹೆಂಗೆ ಬೇಕು ಟ್ವಿಸ್ಟ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಬಂದರೆ ಅವ್ರು ಸ್ವಲ್ಪ ವಿಜೇಂದ್ರ ಮತ್ತು ಇವ್ರ ಮಧ್ಯದ ಒಂದಿಟ್ಟು ಏನು ಕಾದಾಟ ಇತ್ತು, ಅದು ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ. ಹೊಂದಾಣಿಕೆ ಆಗ್ಯದ ಅಂತ ಅನ್ನಿಸ್ತದೆ. ಆಗಲಿ, ಪಾರ್ಟಿ ದೃಷ್ಟಿಯಿಂದ ಒಳ್ಳೆಯದದು. ಯಾಕಂದ್ರೆ ಪಾರ್ಟಿ ಒಂದು ಬೇಕು ವಿರೋಧ ಪಕ್ಷ ಯಾವಾಗಲೂ. ಯಾಕಪ್ಪ ಅಂತಂದ್ರೆ ಅದು BJP ನಮ್ಗೆ ಒಪ್ಪಲಿ ಬಿಡಲಿ, ಕಾಂಗ್ರೆಸ್ ಒಪ್ಪಲಿ ಬಿಡಲಿ, ಇರಬೇಕಾಗಿದೆ. ಯಾಕೆ ಡೆಮೋಕ್ರಸಿ ಮಿನಿಮಮ್ ಆದರೂ ಸ್ವಲ್ಪ ನಾವು ಮಾತಾಡೋ ಹಕ್ಕಾದರೂ ಇರ್ತದೆ. ಒಬ್ಬ ಸರ್ವಾಧಿಕಾರಿ ಬಂದಪ್ಪ ಅಂದ್ರೆ ಇದು ಇರೋದಿಲ್ಲ ನಮ್ಗೆ ಮಾತಾಡೋದಕ್ಕೆ. ಆ ದೃಷ್ಟಿ ಇಟ್ಕೊಂಡು ಅವ್ರು ಎಷ್ಟೋ ತಪ್ಪು ಮಾಡಿದ್ರು, ಇರಲಿ, ನಮ್ಮ ಇಷ್ಟಾದರೂ ಸ್ವತಂತ್ರ ಅದಲ್ಲಪ್ಪ ನಮಗಂತೆ ಸಂತೋಷಪಟ್ಟು ಅವ್ರ ಮಾತು ಕೇಳು. ಅಂದ್ರೆ ಈಗಿನ ಮಟ್ಟಿಗೆ ಈ ನಮ್ಮ ಯತ್ನಾಳ ಮತ್ತು ವಿಜಯ ಮಧ್ಯ ನೆಲಕ್ಕಿದ್ದಂತಹ ಒಂದು ಭಿನ್ನ ಮತ ಇಲ್ಲ, ಕಡಿಮೆ ಆಗ್ಯದ. ಆದರೂ ಒಳಗದ. ಯಾಕಂದ್ರೆ ಜಟ್ಟಿ ಬಿದ್ದರೂ ಮೀಸಿಗೆ ಮಣ್ಣಾಗಿಲ್ಲ, ಮಣ್ಣು ಹತ್ತಿಲ್ಲ ಅನ್ನುವಂಥ ಮಾತುಗಳಿದ್ದಾವ ನಮ್ಮ ಯತ್ನಾಳರು. ಯತ್ನಾಳವರು ನಿಜವಾಗಿಯೂ ಒಬ್ಬ ಒಳ್ಳೆ ನಾಯಕರಾಗಿ ಇನ್ನೂ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಅದು ಅವರಲ್ಲಿ ವ್ಯಕ್ತಿತ್ವ. ಅದು ಯಾಕಪ್ಪ ಅಂದ್ರೆ ಮಧ್ಯದಾಗೆ ಮಾತಾಡೋ ಘಟಿಸೋದು, ಯಾರ್ದು ಬಿಡಿ ಇಲ್ಲ, ಬಿಸ್ಕೆಟ್ ಇಲ್ಲ ಅಂತೀವಿ ನಾವು. ಹಂಗಿದ್ದಾರೆ ಅವರು ಮಾತಾಡಲಿ. ಆದ್ರೆ ಮಾತಾಡುವಲ್ಲೇ ಇನ್ನೊಂದು ಸ್ವಲ್ಪ ಅನಗತ್ಯ ಕೆಲವೊಂದು ವಿಷಯಗಳನ್ನ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಒಂದು ಸಹಜದ ಮುಸ್ಲಿಂ ವಿರೋಧಿ ನೀತಿ ಅಂತ ಅವ್ರ ಮೇಲಿನೆಲ್ಲ ವ್ಯಕ್ತಪಡಿಸ್ತಾ ಇರ್ತಾರೆ. ಮೊದಲಿದ್ದರು ಅದನ್ನು ಬಿಟ್ಬಿಡಿ ಇವತ್ತು. ಆದರೂ ಇವತ್ತು ಮುಸ್ಲಿಂ ವಿರೋಧಿ ನೀತಿ ಬೇಕಾ? ಯಾಕಪ್ಪ ಅಂತಂದ್ರೆ ಅದು ಇಟ್ಕೊಂಡು ನೀವು ರಾಜಕೀಯ ಮಾಡೋರ. ಬಿಜಾಪುರದಲ್ಲಿ ಬೇಕಾಗ್ಬೋದೇನೋ, ಅವರು ವಿಜಯಪುರದಲ್ಲೇ ಅವ್ರಿಗೆ ಅದು ಬೇಕಾಗ್ಬೋದು. ಯಾಕಂದ್ರೆ ಮುಸ್ಲಿಂ ಡಾಮಿನೆನ್ಸ್ ಎಲ್ಲದ. ಹೀಗಾಗಿ ಒಂದಿಷ್ಟು ಅಲ್ಲಿ ಹಿಂದೂಗಳು ಕೂಡಿಸೋಂಥ ಜಿಲ್ಲಾ ಮಟ್ಟದಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅದು ಸರಿಯೋ ತಪ್ಪು ಅವ್ರಿಗೆ ಬಿಟ್ಟಂಥ ವಿಷಯ, ಅವ್ರು ಸರಿ ಅಂತಾರೆ. ಇರಲಿ. ಇನ್ನು ಈ ವಿಜಯೇಂದ್ರ ಅವರು ಇವ್ರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರ ಅನ್ನೋದು ಸಹಿತ ಅಷ್ಟೇ ಮುಖ್ಯ ಅದ. ಬಟ್ ವಿಜಯೇಂದ್ರ ಅವರು ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅವ್ರ ತಂದೆಯವರು ಮಹಾನ್ ಬುದ್ಧಿವಂತರಿದ್ದಾರೆ. ಯಾಕಂತಂದ್ರೆ ಅನಗತ್ಯ
ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋಕ್ಕಿಂತಲೂ ನಮಗೆ ಬೇಕಾದ ಕೆಲಸ ಮಾಡ್ಕೊಂಡು ಹೋಗಿಬಿಡೋದು ನಾವು ಅನ್ನುವಂಥ ನೀತಿ ಅವರು. ಅವ್ರಿಗೆ ಉತ್ತರ ಕೊಡುವಾಗಿಲ್ಲ, ಕೆಲಸದಿಂದ ಉತ್ತರ ತೋರಿಸುವಂಥದ್ದು. ಹಾಗೆ ಸರ್ ಅವರು ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ, ನಡೀತಿರ್ತದ ಅನ್ನುವಂಥ ನೆಲೆಯಲ್ಲಿ ಇರುವಂಥವ್ರು. ಇದರಿಂದಾಗಿ ಬಸವಗೌಡ ಪಾಟೀಲ್ ಯತ್ನಾಳ್ ಸ್ವಲ್ಪ ವಿರೋಧ ಕಡಿಮೆ ಆಗಿದ್ದರಿಂದಾಗಿ ವಿಜೇಂದ್ರ ಅವರು ಸಹಿತ ಸ್ವಲ್ಪ ಮೈಕ್ ಚಳಿಬಿಟ್ಟು ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಹೇಳಿಕ್ಕೆ ಶುರು ಮಾಡಿದ್ದಾರೆ, ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಸರ್ಕಾರದ ವಿರೋಧವಾದಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇವೆಲ್ಲವೂ ಒಳ್ಳೆಯ ಡೆವಲಪ್ಮೆಂಟ್ ಪ್ರಜಾಪ್ರಭುತ್ವ ದೃಷ್ಟಿ ಇಟ್ಕೊಂಡ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲೇ ನಮ್ಮ ಎದುರಾಳಿ ಅಥವಾ ಆಡಳಿತಾರೂಢ ಪಕ್ಷದ ದೋಷಗಳನ್ನು ಜನಕ್ಕೆ ತಿಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ KPSC ಬದಲಾಗಿ ನಮ್ಗೆ ಇವತ್ತು ಯತ್ನಾಳ್ ಮಾತಾಡಿದ್ದು ಒಂದು ರೀತಿ ಬಹಳಷ್ಟು ಏನಪ್ಪ ಅಂದ್ರೆ ಸರಿಯಾದ ಮಾತಿದು ಅಂತೇಳಿ. ಯಾಕಂದ್ರೆ KPSC ಬದಲಾಗಲೇಬೇಕಾಗಿದೆ. ಹಾಗಂತೇಳಿ ಇವತ್ತು ಯತ್ನಾಳ್ ಹೇಳುವಂಥ ಮಾತುಗಳು ಭಾಳ ಒಳ್ಳೆಯವಂತ ಅನ್ನೋದಿಲ್ಲ. ನಾಳೆ ಇವರು BJP ಸರ್ಕಾರ ಬಂದಾಗ ಈಗ ಏನು ಮಾತಾಡಲ್ಲ, ಇದು ನೆನಪಿಟ್ಕೊಳ್ಳೋಕೆ ಕೆಲಸ ಮಾಡ್ಬೇಕು. ಅವರಷ್ಟ ಬದಲಾಗಬೇಕು ಅದು KPSC. ಯಾಕಪ್ಪ ಅಂದ್ರೆ ಅಲ್ಲಿ ರಾಜಕಾರಣ ಹೋಗ್ಬಾರ್ದ್ರಿ. ರಾಜಕಾರಣ ಹೋಗಿದ್ದು ಶುರುವಾಯಿತು. ಅವರು ಹೇಳಿದಾರಲ್ಲ ಇವತ್ತು, ಇಲ್ಲ ನೀ KS ಮಾಡಿಕೊಡ್ತು ನನ್ನ ಮಗಳಾಗು ಮತ್ತೇನೋ ಆಗು, ಹಾಗೆ ಹೀಗೆ ಮಾಡ್ತಾರಪ್ಪ, ಎಲ್ಲ ನಡೀತದ, ರಾಜಕೀಯ ಬಾಳದ ಇಲ್ಲೇ ಅಂತೇಳಿ ಸ್ವತಃ ಅವರು ಅಂದರು. AC DC ಅಂತ AC ಮತ್ತು ತಹಶೀಲ್ದಾರ್ಗಿದು 2-3 ಕೋಟಿ ರೂಪಾಯಿ ಕೇಳ್ತಾರು ಅಂತೇಳಿ. ಅಂದಾಗ ಸರ್ ಭ್ರಷ್ಟಾಚಾರ ಜೋರದಲ್ಲೇ ಅಲ್ಲಿ ಸದಸ್ಯರ ದುಡ್ಡು ಮಾಡಕ್ಕೆ ಹೋಗ್ತಾರೆ. ಮೊದಲು ರಾಜಕಾರಣಿಗಳು ದೂರ ಮಾಡಬೇಕು. ಅದರಿಂದ ಅದ್ರ ಜೊತೆಗೆ ಈಗಾಗಲೇ ಹೂಡಾ ಕಮಿಷನ್ ಹೇಳಿದ್ರೆ ಆ ಪ್ರಕಾರ ಅದನ್ನು ರೀಬಿಲ್ಡ್ ಮಾಡಲೇಬೇಕು. ಇಲ್ಲಾಂದರೆ ಕನಸು ಕಾಣುವಂಥ ಒಬ್ಬ ಹಾರ್ಡ್ ವರ್ಕ್ ಮಾಡುವಂಥ ಪ್ರತಿಭಾವಂತರಿಗೆ ಇದು ದೊಡ್ಡ ಅನ್ಯಾಯ. ಇದು ಕೊಲ್ಲೋದು ಚಲೋ ಇದ್ರ ಮುಂದೆ. ಯಾಕಂದ್ರೆ ಪ್ರತಿಭಾವಂತರಿಗೆ ಹಾರ್ಡ್ ವರ್ಕರಿಗೆ ಒಬ್ಬ ಶಿಕ್ಷಿತ ಇದ್ದಂಥ ವ್ಯಕ್ತಿಗೆ ಅವ್ನು ಮೋಸ ಮಾಡೋಕ್ಕಿಂತಲೂ ಅವ್ನ ಜೀವನ ಹಾಳಾಗಿ ಮಾಡೋಕ್ಕಿಂತಲೂ ಕೊಂದುಗಳು ಭಾಳ ಸುಖದ ಕೆಲಸದಲ್ಲಿ ಮಾಡಿಸ್ತದೆ. ಅಷ್ಟು ನೋವುಗಳಾಗಿದ್ದಾವೆ KS ಭಾಳಷ್ಟು ಜನರಿಗೆ, KPSC ಭಾಳ ಜನ ನೊಂದಿದ್ದಾರೆ. ಕಲ್ತಂಥವ್ರು, ವೆಲ್ ಎಜುಕೇಟೆಡ್ ಆದಂಥವ್ರು, ನಾ IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು ಅನ್ನೋಂಥವ್ರು ಅನೇಕರು UPSCಗೆ ಇತ್ತೀಚೆಗೆ ಒಂದಿಟ್ಟು ಏನೋ ಕಳಂಕ ಬೆತ್ಕೊಂಡದು. ಬಟ್ ಮೊದಲಿಲ್ಲ ಅದು. ಇದನ್ನು UPSC ಮಾಡಬೇಕು ಅಂತ ನಮ್ಮ ಯತ್ನಾಳ್ ಹೇಳ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾನೆ ಹೇಳ್ತಾ ಇದ್ದಾರೋ ಅದನ್ನು ಗೊತ್ತಿಲ್ಲ. ಬಟ್ ಒಳ್ಳೆಯ ವಿಚಾರ ಅದು ಶುದ್ಧ ಆಗಲೇಬೇಕಾಗಿತ್ತು. KPSC ನಿಶ್ಚಿತವಾಗಿಯೂ ಅದನ್ನು ಸ್ವಚ್ಛ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ಯೋಗ್ಯ ಆಡಳಿತ ಬೇಕಾಗಿತ್ತು ಅಂದ್ರೆ ಪ್ರಾಮಾಣಿಕ ತೋರ್ಬೇಕ್ರಿ, ವಿದೌಟ್ ಕರಪ್ಷನ್. ಅದು ಕರಪ್ಷನ್ ಕೊಡಲಾರ್ದಲ್ಲಿ ಯಾವ ಪೋಸ್ಟ್ ಸೆಲೆಕ್ಷನ್ ಆಕೈತೆ KPSC ಒಳಗೆ. ಒಂದು ಎಕ್ಸಾಂಪಲ್ ಕೊಡೋಣ ಯಾವುದಿದ್ರೆ ಒಂದು ಪೋಸ್ಟ್ ಇದ್ದಾಗ ಸುಲಭ ಆಗಿಬಿಟ್ಟಿರ್ತದೆ. ಒಳಗಿಂದೊಳಗೆ ಹಸ್ತ ದಾಡ್ತಿರ್ತದೆ, ಗಂಟು ದಾಡ್ತಾ ಇರ್ತದೆ. ಅದು ನಿಲ್ಲಬೇಕಾಗಿದೆ ಇವತ್ತು. ಅಂದಾಗ ನಮಗೆ ಒಳ್ಳೆ ಆಡಳಿತ ಸಿಗಲಿಕ್ಕೆ ಸಾಧ್ಯತೆ. ನೀವು ದುಡ್ಡು ಕೊಟ್ಟು ಸೆಲೆಕ್ಷನ್ ಮಾಡಿದಂಥ ವ್ಯಕ್ತಿಗಳು, ದುಡ್ಡು ಕೊಟ್ಟು ಬಂದಂಥವ್ರು ಅವರೇನು ಪ್ರಾಮಾಣಿಕರಾಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯದ ಎಂದೂ ಸಾಧ್ಯ. ಕೋಟಿಯಲ್ಲಿ ಕೊಟ್ಟಾಗ ಅವ್ರು ಕೋಟಿಯಲ್ಲಿ ಗಳಿಸೋರಲ್ರಿ. 2-3 ಕೋಟಿ ಕೊಟ್ಟಾಗ 10-20 ಕೋಟಿ 100 ಕೋಟಿ ಗಳಿಸೋರು ಅವರ. ಎಲ್ಲದರೊಳಗೆ ಕಮಿಷನ್ ಹೊಡ್ಕೊತ ಹೋಗುವಂಥವ್ರು ಅವರು. ಕಮಿಷನ್ದು ಕೆಲಸನ ಮಾಡೋದಿಲ್ಲ. ಇದಕ್ಕೆ ಕಾರಣ ಅಂದರೆ ಈ ಭ್ರಷ್ಟಾಚಾರ ಈ ರಾಜಕಾರಣಿಗಳು ಒಳಗೆ ಹೋಗ್ತಿದ್ದಲ್ಲ. ಅದಕ್ಕೆ ಯಾಕೆ ಬೇಕ್ರಿ ಅಧ್ಯಕ್ಷರು ರಾಜಕಾರಣಿಗಳು, ಅದಕ್ಕೆ ಯಾಕೆ ಬೇಕ್ರಿ ಈ ಸದಸ್ಯರು? ಪ್ಯೂರ್ ಆಗಿ ಅಂದ್ರೆ ಸ್ವಾಯತ್ತ ಬಾಡಿ ಮಾಡಿಬಿಡ್ರಿ ಅದನ್ನ. ಮತ್ತು ಅಧಿಕಾರಿಗಳು 2 ವರ್ಷಕ್ಕೊಮ್ಮೆ ಹೆಡ್ ಇರ್ತದೆ ತೆಗೆದು ಹಾಕಿ ಬಿಡೋದು, ಮನೆ ಕಳಿಸಿ ಬಿಡೋದು. ಒಳಗಿದಂಥ ಕೆಲಸಗಾರ ಸಹಿತ 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾನೆ ಹೋಗೋದು. ರಿಸ್ಟ್ರಿಕ್ಷನ್ ಮಾಡೋದು ಅನಗತ್ಯಲ್ಲೆಲ್ಲ ಭ್ರಷ್ಟರ ಕೂಟ ಆಗದಂಗೆ ನೋಡ್ಕೊಂಡು ಹೋಗುವಂಥದ್ದು ಭಾಳ ಪ್ರಮುಖ. ಅದು ಅಲ್ಲೇ ಆಗಲಿ KPSC ಅದ್ರ ಮೂಲಕ ಆಗಲಿ ಸೆಲೆಕ್ಷನ್. ಆದರೆ ನಮ್ಮ ಹೂಡಾ ಕಮಿಷನ್ ಹೇಳಿದಂಗೆ ಅದನ್ನು ರಿಬ್ಯೂಟ್ ಮಾಡಿ ಪ್ರಾಮಾಣಿಕರಲ್ಲಿ ಸೇರಿಸೋಂಗೆ ಮಾಡಿ ಮತ್ತು ಮೊದಲು ತೆಗಿಬೇಕಾಗಿದ್ದು ಈ ಸದಸ್ಯನ ಮತ್ತು ಅಧ್ಯಕ್ಷನ. ಅವ್ರದ್ದೇನು ಕೆಲಸ ಇಲ್ಲಲ್ಲೇ. ಅಲ್ಲಿ ಕಾರ್ಯದರ್ಶಿ ಅಂದರೆ ಡೈರೆಕ್ಟ್ ಗೌರ್ಮೆಂಟ್ ಇರ್ತಾನೆ. 2 ವರ್ಷ ಉಳಿದು 3 ವರ್ಷಕ್ಕೆ ತೆಗೆದು ಹಾಕಿಬಿಡೋದು ಅವ್ರನ್ನ. ಇಂಥ ಒಂದು ಸ್ವಚ್ಛತೆ ತರಲಿಕ್ಕೆ ಸಾಧ್ಯ ಅದನ್ನು KPSCಗೆ. ಅದು ಇವತ್ತು ಮಾತಾಡಿದರು ಯತ್ನಾಳರು, ಭಾಳ ಒಳ್ಳೆ ಮಾತದು. ಅದಕ್ಕಾಗಿ ಯತ್ನಾಳರಿಗೆ ನಾವು 100 ಸಲ ಸೆಲ್ಟ್ ಹೋಗ್ಬೇಕಾಗ್ತದೆ. ಬಟ್ ಅವ್ರು ಗೌರ್ಮೆಂಟ್ ಬಂದಾಗ ಈ ಮಾತಾಡಿಸಿ ಕೆಲಸ ಮಾಡಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಅದ. ಯಾಕೆಂದರೆ ಇನ್ನೊಬ್ಬರು ಹೇಳೋದು ಭಾಳ ಸುಲಭ ರೀ, ಬುದ್ಧಿ ಹೇಳೋದು ಭಾಳ ಸುಲಭ. ಅದು ಸ್ವತಃ ಅನುಭವಿಸೋದು ಭಾಳ ಕಷ್ಟದ ಕೆಲಸ. ಇನ್ನೊಬ್ರಿಗೆ ಬದಲಿಗೆ ತಿನ್ಬೇಡ್ರಿ ಅಂತ ಹೇಳೋದು ಭಾಳ ಸುಲಭ. ನಾವು ಬಿಡ್ತೀವ ಅದನ್ನು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಯತ್ನಾಳ್ ನಾವು ಇವತ್ತು ಈ ಪ್ರಶ್ನೆಗಳು ಕೇಳ್ತಾನೆ ಒಳ್ಳೆ ಮಾತಾಡಿದ್ರಿ. ಇದು ಇನ್ನಷ್ಟು ಜೋರಾಗ್ರಿ, KPSC ಸ್ವಚ್ಛ ಆಗ್ರಿ. KPSC ಸ್ವಚ್ಛ ಆಯ್ತಪ್ಪ ಅಂದ್ರೆ ಸಹಜವಾಗಿನ ಒಳ್ಳೆ ಆಡಳಿತಗಾರ ಬರ್ಲಿಕ್ಕೆ ಸಾಧ್ಯತೆ. ಪ್ರಾಮಾಣಿಕರು ಬಂದ್ರಪ್ಪ ಅಂದ್ರೆ ದುಡ್ಡು ತೊಳಿಕೆ ಹೋಗುದಿಲ್ಲ ರೀ. ಅವರು ಭಯ ಪಡ್ತಾರೆ. ಯಾಕಂದ್ರೆ ದುಡ್ಡು ಕೊಟ್ಟು ಬಂದವರು ನಾವು ದುಡ್ಡು ಕೊಟ್ಟಿವಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಇದ್ರ ಮೊದಲು ಭ್ರಷ್ಟಾಚಾರ ಈ ನಾಡಿನಿಂದ ಅದರಲ್ಲೂ ಮುಖ್ಯವಾಗಿ KPSCಯಿಂದ ಓಡಿಸ್ಬೇಕಾಗಿದ್ದು ಭಾಳ ಅವಶ್ಯದ. ಆ ದಿಶೆಯಲ್ಲಿ ನಾವು ಯತ್ನಾಳ್ ಇವತ್ತು ಸ್ವಾಗತಿಸೋಣ ಅವ್ರ ಮಾತನ್ನು. ಜೊತೆಗೆ ಅವರೀಗ BJPಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಅದು ಕಾನೂನದ ಮೇಲಿನ ಒತ್ತಡ ಇರ್ಬೋದು. ಮತ್ತು ನೀವು ಎಷ್ಟು ವರ್ಷ ಇದೇ ಮಾಡ್ತಾ ಹೋದ್ರೆ ವ್ಯಕ್ತಿತ್ವ ಉಳಿತೈತಿಲ್ಲ ಅನ್ನುವಂಥ ಅವ್ರ ಸ್ವವಿಮರ್ಶೆ ಇರ್ಬೋದು. ಯಾಕಂದರೆ ಸ್ವವಿಮರ್ಶೆ ತನ್ನ ತಿಳ್ಕೊಳ್ಳುವಂಥದ್ದು, ತನ್ನ ಬದಲಾಗುವಂಥದ್ದು ಭಾಳ ಮಹತ್ವದ್ದು. ಆ ದಿಶೆಯಲ್ಲಿ ಯತ್ನಾಳ್ ಒಂದಿಷ್ಟು ಪ್ರಗತಿ ಕಾಣ್ತಾ ಇದ್ದಾರೆ, ಬದಲಾವಣೆ ಕಾಣ್ತಾ ಇದ್ದಾರೆ. ಯತ್ನಾಳ್ ಬದಲಾವಣೆ BJPಗೆ ಶಕ್ತಿ ಹಾಗೂ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ
ಅವ್ರಿಗೆ ವಯಸ್ಸಂತ ಕೆಲಸ ಎಲ್ಲ ಮಾಡ್ತಾರ ಅನ್ನೋದು ಅವ್ರ ಎಬಿಲಿಟಿನೂ ಅದ. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಅವ್ರು ದಿಟ್ಟತನ ಅದ. ಆ ದಿಟ್ಟು ನಮಗೆ ಹುಂಬರೋದಕ್ಕೆ ಕಾಣ್ತಿರ್ಬೋದು, ಅಥವಾ ಕೆಲವರು ಬೊಫೋನೋದಕ್ಕೆ ಕಾಣ್ತಿರ್ಬೋದು, ಮತ್ತೊಂದು ರೀತಿ ಕಾಣ್ತಿರ್ಬೋದು. ಆದರೆ ಯತ್ನಾಳ್ ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ. KPS ಕೊಟ್ಟಂಥ KPS ಅವರು ಮಾಡಿದ ಸಲಹೆಗಳು ಯೋಗ್ಯ ಅದಾವ. ಅದನ್ನು ಮೊದಲು ಮಾಡಬೇಕು ಸಿದ್ದರಾಮಯ್ಯನವರು. ಯಾಕಂತಂದ್ರೆ ಸಪೋಸ್ ಏನಾದರೂ ಮುಂದಿನ ದಿನಗಳಲ್ಲಿ BJP ಬಂದ ನಮ್ಮ ಯತ್ನಾಳ್ ಅವ್ರ ಮುಖ್ಯಮಂತ್ರಿ ಆದ್ರೆ ಮೋಸ್ಟ್ಲಿ ಬದಲಾಗ್ಬೋದು KPS. ಯಾರು ಬರಲಿ ಭವಿಷ್ಯದ ಗರ್ಭದಲ್ಲಿ ನಡೆಗಿದೆ ಅಂತೇಳಿ ಅದೇನೇ ಇರಲಿ, ಒಟ್ಟಲ್ಲಿ ಯತ್ನಾಳ್ ಸಲಹೆ ಮತ್ತು ಯತ್ನಾಳ್ ಹೊಂದಾಣಿಕೆ ರಾಜಕಾರಣ ಎರಡೂ BJPಗೆ ಉತ್ತಮ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.